ಕೇಜ್ರಿವಾಲ್ ಡಿ ಕೆ ಶಿವಕುಮಾರ್ ತರ ಬಿಜೆಪಿ ಜಾಯಿನ್ ಆಗೋದಕ್ಕೆ ನೀವು ಕೂಡ ಏನಾದ್ರು ಅಪೋಸ್ ಮಾಡಿದ್ರೆ ನೀವು ಮಾಡಿರೋ ಅಕ್ರಮಗಳಿಗೆ ನಿಮ್ಮನ್ನು ಕೂಡ ಅವ್ರ ತರನೇ ಜೈಲಿಗೆ ಹಾಕ್ತಿವಿ. ಅದೇ ಬಿಜೆಪಿ ಜಾಯಿನ್ ಆದ್ರೆ ನೀವು ಮಾಡಿರೋ ಅಕ್ರಮಗಳನ್ನೆಲ್ಲ ಮುಚ್ಚಾಕ್ತಿವಿ. ಬೇರೆ ಪಾರ್ಟಿಯಲ್ಲಿ ಇಟ್ಕೊಂಡು ಅಕ್ರಮ ಮಾಡಿದ್ರೆ ಇಡಿ ಐಟಿ ದಾಳಿ ಆಗುತ್ತೆ. ಅದೇ ಬಿಜೆಪಿ ಜಾಯಿನ್ ಆದ್ರೆ ಇಡಿ ದಾಳಿನೂ ಆಗಲ್ಲ, ಐಟಿ ದಾಳಿನೂ ಆಗಲ್ಲ. ಅಶೋಕ್ ಮಿತ್ತಲ್ ಡೆಪ್ಯೂಟಿ ಲೀಡರ್ ಆಫ್ ರಾಜ್ಯಸಭಾ ಫ್ರಮ್ ಆಮ್ ಆದ್ಮಿ ಪಾರ್ಟಿ, ಸ್ವಲ್ಪ ದಿನಗಳ ಮುಂಚೆ ಇವ್ರ ಮೇಲೆ ಇಡಿ ದಾಳಿ ಆಗಿರುತ್ತೆ. ಆದ್ರೆ ಈಗ ಬಿಜೆಪಿ ಜಾಯಿನ್ ಆಗಿದ್ದಾರೆ, ಎಲ್ಲಾ ಕೇಸ್ ಕ್ಲೋಸ್ ಮಾಡಿಸ್ತಾರೆ. ಇವ್ರ ಜೊತೆ ರಾಘವ್ ಚದ್ದಾ ಜೊತೆಗೆ 7 ಜನ ಎಂಪಿಗಳು ಕೂಡ ಬಿಜೆಪಿ ಜಾಯಿನ್ ಆಗಿದ್ದಾರೆ. ಬಿಜೆಪಿ ಒಂದು ಗೂಂಡಾಗಳ ಪಾರ್ಟಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ರಾಘವ್ ಚದ್ದಾ ಇವತ್ತು ಅದೇ ಬಿಜೆಪಿ ಪಾರ್ಟಿಗೆ ಜಾಯಿನ್ ಆಗಿದ್ದಾರೆ. ರಾಘವ್ ಚದ್ದಾ ಹೊಸ ಜೆನ್ಜಿ ಪಾರ್ಟಿ ಕಟ್ತಾರೆ, ದೇಶದಲ್ಲಿ ಹೊಸ ರೆವಲ್ಯೂಷನ್ ತರ್ತಾರೆ, ಅಕ್ರಮಗಳು ಇಲ್ದಂಗೆ ಕರಪ್ಷನ್ ಇಲ್ಲದೆ ಇರೋ ಪಾರ್ಟಿನ ಕಟ್ಟಿ ಹೊಸ ರೆವಲ್ಯೂಷನ್ ತರ್ತಾರೆ ಅಂತ ಯೂತ್ ಎಲ್ಲರೂ ಕೂಡ ನಂಬಿಕೆ ಇಟ್ಕೊಂಡಿದ್ರು. ಆದ್ರೆ ಎಲ್ರಿಗೂ ಮೋಸ ಮಾಡಿ ಬಿಜೆಪಿ ಜಾಯಿನ್ ಆಗಿದ್ದಾರೆ. ಇಡಿ ಮತ್ತು ಐಟಿ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಗಳು ರಾಜಕೀಯ ಪ್ರಭಾವದಿಂದ ಮುಕ್ತವಾಗಿರಬೇಕು. ಯಾವ ಪಕ್ಷದಲ್ಲಿದ್ರು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಬೇಕು. ರೂಲಿಂಗ್ ಪಾರ್ಟಿ ಪಕ್ಷಕ್ಕೆ ಸೇರ್ಕೊಂಡಿದ ತಕ್ಷಣ ಎಲ್ಲದನ್ನು ಮುಚ್ಚಾಕೋದಲ್ಲ. ಇವ್ರ ಕಾರ್ಯಾಚರಣೆಗಳು ರಾಜಕೀಯ ಪ್ರಭಾವದಿಂದ ಹಿಂಗೆ ಮುಂದೆ ಹೋಗ್ತಿದ್ರೆ ಜನರಿಗೆ ಕಾನೂನು ಮೇಲೆ ನಂಬಿಕೆನೇ ಇರಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ.